ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಹೆಚ್ಚುವರಿ ಅಬಕಾರಿ ಮಂಜುನಾಥ್ ಕಮಿಷನರ್ ಇವರು ಏನು ಮಾಡಿದ್ದು CL2 ಅಂತ ಲೈಸೆನ್ಸ್ ಕೊಡ್ತಾರೆ. ಅದರ CL7 ಮಾಡಲಿಕ್ಕೆ ಅವರು ಅನುಮತಿಯನ್ನು ಕೊಡ್ತಾಯಿದ್ದಾರೆ. ಬೆಳಗಾವಿ ನಗರದಲ್ಲಿ ಯಾರು ಬೇಕಾದವರು CL2 ತಗೋದು, CL7 ನಡೆಸ್ಬೋದು. ಮತ್ತು CL4 ಕ್ಲಬ್ಗಳು 1 ಕೋಟಿ 1 CR ಕೊಡಬೇಕು. ನಂತರ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು ಡೆಪ್ಟಿ ರಿಜಿಸ್ಟರ್ದಲ್ಲಿ, ಅದು ಬೇರೆ ಅಲ್ಲ 5,000 to 10,000 ಕೊಡಬೇಕಾಗ್ತದೆ. ಇಲ್ಲಿ ನಾವೇನು ಕೇಳೋದು ಅಂತಂದರೆ, ಇಲ್ಲಿ ED ಅವರು ನೀವೇನು ಗಮನಿಸ್ತಾ ಇದ್ದೀರಿ, ಬೆಳಗಾವಿ APMCದಲ್ಲಿ 1 ಬಾರು, ಕಿರ್ಲಸ್ಕರದಲ್ಲಿ 1 ಬಾರು, ಗೋಕಾಕದಲ್ಲಿ 1 ಬಾರು, ನಂತರ ಹಿಂಡಲ್ಗ ಗಣಪತಿ ಹಿಂದ್ಗಡೆ 1 ಬಾರು ರೆಸ್ಟೋರೆಂಟು. ಎಷ್ಟು 10-15 ಇವ್ರ ಹೆಸ್ರ ಮೇಲೆ ಎಷ್ಟು ಸಲ ಹೇಳೋರು ನಾವು. ಯಾಕಂದರೆ ಕಾಂಗ್ರೆಸ್ ಇದ್ದಾಗ ಶೆಟ್ಟಿ ಜಾರಕಿಹೊಳಿ ಬಚಾವ್ ಮಾಡ್ತಾಯಿದ್ದಾರೆ, BJP ಇದ್ದಾಗ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಬಚಾವ್ ಮಾಡ್ತಾಯಿದ್ದಾರೆ. 12 ವರ್ಷದಿಂದ ಒಂದೇ ಜಾಗದಲ್ಲಿ. ನಂತರ ಎಲ್ಲರೂ ಅಂಜಿದ್ದಾರೆ. 7 ಜಿಲ್ಲಾ ಏನು ದೊಡ್ಡ ದೊಡ್ಡ ಸರಾಯಿ ಇನ್ನು ಶಾಪ್ ಮಾಲೀಕರು ಅವರು ಕೂಡ ಅಂಜಿದ್ದಾರೆ. ಯಾವಾಗ ಏನು ರೇಡ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನು CL9 ಪರಿಸ್ಥಿತಿ ಅದು ಕೂಡ ದೊಡ್ಡ ಅನಾಹುತ. ಇಂತಿಷ್ಟು ಕೊಡಲೇಬೇಕು. ಸರ್ಕಾರದ ನೀತಿ ನಿಯಮಗಳನ್ನು ಎಲ್ಲ ಗಾಳಿಗೆ ತೋರ್ತಾರೆ. ಈತ ಏನು ಬೇಕಾದ ಮಾಡಲಿಕ್ಕೆ ಸಿದ್ಧ ಇದ್ದಾನೆ. ನಂತರ ಮಂತ್ರಿಗಳಕ್ಕಿಂತ ಸ್ಟ್ರಾಂಗ್, ಶೆಟ್ಟಿ ಜಾರಕಿಹೊಳಿಗಿಂತ ಹೆಚ್ಚು ದುಡ್ಡು ಮಾಡಿದ್ದಾರೆ. ಇದು ಭಾಳ ಆಶ್ಚರ್ಯದು. ಹೌದು, ಯಾಕಂತಂದರೆ ಈತನ ಮೇಲೆ ಇಡೀ ರೇಡ್ ಮಾಡಬೇಕು. ನಂತರ ಲೋಕಾಯುಕ್ತರು ನೀವೇನು ಮಾಡತ್ತೀರಿ, ನೀವು ರೇಡ್ ಮಾಡಬೇಕಲ್ಲ, ನಿಮಗೂ ಅಧಿಕಾರ ಇದೆ. MLA ಒಬ್ಬನ ಹಿಡಿದ್ರಿ. ಆದರೆ ಈತ ಭಾಳ ಪವರ್ಫುಲ್ ಮನುಷ್ಯ, ಅದು ಮಾತ್ರ ಭಾಳ ಗಮನದಲ್ಲಿರಬೇಕು. ED ಅವರು ಈತನ ಎಲ್ಲ ತನಿಖೆಯನ್ನು ಮಾಡಬೇಕು. ಯಾರು ಸ್ನೇಹಿತರ ಹೆಸರು ಮೇಲೆ ಮಾಡಿದ್ದಾನೆ, ನಂತರ ಮಗಳ ಹೆಸರು ಮೇಲೆ, ನಂತರ ಎಲ್ಲ ವ್ಯವಹಾರ ಎಲ್ಲಿ ದುಡ್ಡು ಕೊಡಬೇಕು, ಮಗಳ ಕಡೆ ಕೊಡಬೇಕು. ಆಕೆ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾಳೆ. ಈತ ಏನು ಫೋನು ಮಾಡೋದಿಲ್ಲ, ಫೋನು ಹಿಡಿಯೋದಿಲ್ಲ. ಇನ್ನೊಬ್ಬರು ಫೋನ್ ಮಾಡಿದರೆ ಹಿಡಿಯೋದೇ ಇಲ್ಲ. ಒಬ್ಬ ಯಾರೋ ಅಧೀಕ್ಷಕ ಎಕ್ಸೈಸ್ದಲ್ಲಿ ಒಬ್ಬ ಅಧಿಕಾರಿ ಅದ ಅಂತೇಳಿ ಆತ ಯಾವುದೋ ಒಂದು ವ್ಯವಹಾರ ಮಾಡಿರ್ತಾನೆ. ಆತನ ವ್ಯವಹಾರ ಮಾಡಿದಾಗ ಕೂಡ ಈತ ಮೊಬೈಲ್ ಹಿಡಿಯೋದಿಲ್ಲ. ಅಂದರೆ ಇಲ್ಲಿ ಪವರ್ಫುಲ್ ಯಾರು, ಮಂತ್ರಿಗಳಿಗಿಂತ, ಅಬಕಾರಿ ಮಂತ್ರಿಗಳಿಗಿಂತ ಪವರ್ಫುಲ್ ಯಾರು, ಮಂಜುನಾಥ್. ಈತನ ಮೇಲೆ ಯಾಕೆ ಕೃಪಾ ಕಟಾಕ್ಷ ಇದೆ, ನಾವು ಮುಖ್ಯಮಂತ್ರಿ ಕೇಳ್ತೇವೆ, ಅಬಕಾರಿ ಮಂತ್ರಿ ಕೇಳ್ತೇವೆ. ಇನ್ನು ವಿರೋಧ ಪಕ್ಷರು ನೀವೇನು ಮಲ್ಕೊಂಡಿರಿ, ಅಶೋಕ್ ಅವ್ರು ಕೇಳ್ತಾರೆ, ವಿಧಾನಸಭೆಯಲ್ಲಿ ಧ್ವನಿ ಎತ್ತಬಹುದಲ್ಲ, ಎತ್ತಂಗಿಲ್ಲ ನೀವು. ಛಲವಾದಿ ನಾರಾಯಣ ಸ್ವಾಮಿ ಭಾಳ ದೊಡ್ಡ ಹಾರಾಡ್ತೀರಿ ನೀವು ವಿಧಾನ ಪರಿಷತ್ನಲ್ಲಿ. ಈಗ ತೆಗೀರ ನೋಡೋಣ, ಈ ವಿಷಯ ತೆಗಿಯಂಗಿಲ್ಲ ನೀವು. ಯಾಕಂದರೆ ನಿಮ್ಮ ಮನುಷ್ಯ, ನಿಮ್ಮ ಪಕ್ಷದ ಮನುಷ್ಯ. ಇನ್ನು ಸಂಜಯ್ ಪಾಟೀಲ್ ವಿಭಾಗೀಯ ಅಧ್ಯಕ್ಷರಂತ, ಅದು ಬೆಳಗಾವಿ ಜಿಲ್ಲೆ BJPದ್ದು. ಇವ್ರು ಎಷ್ಟು ಹಗರಣಗಳು ತೆಗಿತಾರೆ ನೋಡೋಣ. ಒಂದೇ ಒಂದು ಹಗರಣ ತೆಗೆದ್ರೆ ಅಂದರೆ ನಿಮ್ಮ ಸರ್ಕಾರನ ಬಂದುಬಿಡ್ತೈತಲ್ಲ. ಇಲ್ಲಿ 18 ಸೀಟ್ 11 ಸೀಟ್ ನಿಮ್ಮನ್ನ ಬರ್ತಾವೆ. ಇಂಥ ಮಂಜುನಾಥನ ಮೇಲೆ ಯಾಕೆ ರೇಡ್ ಮಾಡ್ತಾಯಿಲ್ಲ ವಿರೋಧ ಪಕ್ಷವರು, ಯಾಕೆ ಸುಮ್ಮನೆ ಕೂತಿದ್ದಾರೆ ಅದು ಗೊತ್ತಾಗ್ತಾಯಿಲ್ಲ. ಇನ್ನು ವೈನ್ ಶಾಪ್ ಮಾಲೀಕರು ಅವ್ರು ಯಾಕೆ ಅನಿಸ್ತಾ ಇದ್ದಾರೆ, ಕೊಡೋದು ಕೊಟ್ಟು ಯಾವುದೇ ಒಂದು ತಕರಾರು ಬಂದರೆ, ದೊಡ್ಡ ತಕರಾರು ಬಂದರೆ ನನಗರ್ಧ ನಿನಗರ್ಧ, ಅದು ನಡೆದು ಹೋಗ್ತಾಯಿದೆ. ಬೆಳಗಾವಿ ಹಿಂಡಲ್ಗ ಏನು ಗಣಪತಿ ಇದೆ, ಹಿಂದೆ ಒಂದು ಪ್ರೈವೇಟ್ ಜಾಗದಾಗನ ಇವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸತ್ತಾರೆ. ಅಲ್ಲಿ ಏನಿದೆ ರೆಸಿಡೆನ್ಷಿಯಲ್ ಏರಿಯಾ ಆಗ್ತದು ಅಲ್ಲೇ. ಮತ್ತು 20 ಗುಂಟೆ ಜಮೀನು ಎಲ್ಲಿ ತೊಗೊಂಡಾರೆ, ಹನುಮಾನ್ ನಗರದಲ್ಲಿ. ಅಲ್ಲಿ ಏನು ಮಾಡೋರು, ದೊಡ್ಡ ಕಾಂಪ್ಲೆಕ್ಸ್ ಕಟ್ಟೋರು. ಒಂದು ಎಷ್ಟು ಕೋಟಿ ಇದೆ, ಎಲ್ಲೆಲ್ಲಿ ಇಟ್ಟಿದ್ದಾರೆ, ತೆಗೆಯೋದು ಬೇಡ. ED ಅವರು ನೀವು ಗಮನಿಸಬೇಕು. ಲೋಕಾಯುಕ್ತರು ಏನು ಮಾಡ್ತಾರೆ ನೋಡೋಣ, ಇನ್ನು ವಿರೋಧ ಪಕ್ಷರು ಏನು ಮಾಡ್ತಾರೆ ನೋಡೋಣ. ಇದು 5ನೇ 6ನೇ ಎಪಿಸೋಡ್. ಇದು ಸತತವಾಗಿ ನೀವು ಅನ್ಬೋದು, ಯಾಕೆ ರೀ ಒಬ್ಬನ ಬೆನ್ನು ಹತ್ತಿದ ಅಂತ. ಹೌದು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಬೆನ್ನು ಹತ್ತವ್ರು ನಾವು ಒಬ್ಬರೇ ಹೊಡೆದ, ಮತ್ತೆ ಯಾರು ಮಾಡೋರು. ಎಲ್ಲರೂ TVದವ್ರು ಹೋಗ್ತಾರೆ, ಹಪ್ತ ವಸೂಲಿ ಮಾಡ್ಕೊಂಡು ಬರ್ತಾರೆ, ದಿನಪತ್ರಿಕೆ ಹೋದ ಹಪ್ತ ವಸೂಲಿ ಮಾಡ್ಕೊಂಬರ್ತಾರೆ. ಯೂಟ್ಯೂಬ್ದವ್ರು ಪಾಪ ಮುಂದೆ ನಿಲ್ಲಕ್ಕ ಅನಿಸ್ತಾರೆ. ಇನ್ನು ವಾರ ಪತ್ರಿಕೆಯವರು, ನಾಪತ್ತೆ ಗಿರಾಕಿಗಳವರು. ಹೀಗಾಗಿ ಈ ವರದಿಯನ್ನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲ ಗೊತ್ತಾಗಲಿ, ಹಾಲಿಂದ ಹಾಲು, ನೀರಿನ ನೀರು, ಜನರಿಗೆಲ್ಲ ಗೊತ್ತಾಗಬೇಕು. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.